ಹೇಳು, ಮಾತಾಡು. ನನ್ನ ಸಹಾಯಕ್ಕೆ ಯಾವಾಗ್ಲೂ ನನ್ನ ಒಡ ಹುಟ್ಟಿದವಳ ತರ ಹೇಳ್ತಾ ಇದ್ದೆ ನೀನು. ಈ ಸ್ಥಿತಿಗೆ ಒಂದು ರೀತಿಯಲ್ಲಿ ನಾನೇ ಕಾರಣ ಆಗೋದೆ ಅಂತ. ಯಾರು ಯಾರು ನಿನ್ನ ಈ ಸ್ಥಿತಿಗೆ ಕಾರಣ? ಹೇಳು ಶೇಷ. ಎಲ್ಲಿ ಹೋದ್ರಿ ಇವ್ರಿಗೆ ಈ ಊರು ಬೇರೆ ಪರಿಚಯ ಇಲ್ಲ, ಇಲ್ಲಿ ಅಂತ ಹುಡ್ಕೋದು ಇವ್ರನ್ನ. ಯಜಮಾನ್ರೆ ಒಂದ್ ನಿಮಿಷ, ಇವ್ರನ್ನೆಲ್ಲಾರು ನೋಡಿದ್ದೀರಾ? ಇಲ್ಲ, ನೋಡಿಲ್ಲ ಸರ್. ಇವ್ರನ್ನ ಎಲ್ಲಿ ಅಂತ ಹುಡ್ಕೋದು, ಯಾರು ಕೇಳಿದ್ರು ನೋಡಿಲ್ಲ ಅಂತ ಇದ್ದಾರೆ. ಅಷ್ಟು ದೂರದಿಂದ ಹುಡ್ಕೊಂಡ್ ಬರ್ತಾ ಇದ್ದೀನಿ. ಎಲ್ಲಪ್ಪ ಹೋದ್ರು? ಅಮೃತ, ಈ ವ್ಯರ್ಥ ಪ್ರಯತ್ನಗಳನ್ನ ಮಾಡಬೇಡ. ನಾನಿನ್ನು ಹೆಚ್ಚೊತ್ತು ಇರೋದಿಲ್ಲ. ಹೇಗೋ ಸಂತೋಷವಾಗಿ ನೀನು ನಾಗಲೋಕದಲ್ಲಿದ್ದೆ. ನನ್ನ ಸಹಾಯಕ್ಕೆ ಅಂತ ಬಂದು ನಿನ್ನ ಜೀವನ ತ್ಯಾಗ ಮಾಡ್ತಾ ಇದೀಯ. ನೀನಿಲ್ಲೇ ನಾನು ಹೇಗೆ ಹೋರಾಟ ಮಾಡ್ಲಿ ಶೇಷ? ಹೋರಾಡಲೇಬೇಕು ಅಮೃತ. ನಾಗಲೋಕಕ್ಕೆ ನಾಗಮಣಿನ ತರೋದು ನಿನ್ನೊಬ್ಳು ಕರ್ತವ್ಯ ಮಾತ್ರ ಅಲ್ಲ, ನನ್ನ ಕರ್ತವ್ಯ ಕೂಡ. ಅದಕ್ಕೋಸ್ಕರನೇ ನಾನು ನಿನ್ನ ಸಹಾಯಕ್ಕೆ ಬಂದಿದ್ದು. ನಾಗಮಣಿನ ಪಡ್ಕೊಳ್ಳೋದಕ್ಕೋಸ್ಕರ ನನ್ನ ಜೀವನ ತ್ಯಾಗ ಮಾಡ್ತಾ ಇದ್ದೀನಿ ಅನ್ನೋ ಆ ತೃಪ್ತಿ ನನಗೆ ಸಾಕು. ನಾನು ನೆಮ್ಮದಿಯಾಗಿ ಪ್ರಾಣ ತ್ಯಾಗ ಮಾಡ್ತೀನಿ. ಶೇಷ, ಶೇಷ, ನೀನೇನು ಹೇಳೋದಿಕ್ ಪ್ರಯತ್ನ ಪಡ್ತಾ ಇದ್ಯಾ? ಅದೇನು ಅಂತ ಹೇಳು. ಹೇಳು ಶೇಷ, ಹೇಳು. ಅದು ನಿಮ್ಮನೆ. ಏನು? ಏನ್ ನಮ್ಮನೆ? ನಾಗಮಣಿ. ನಾಗಮಣಿ ಏನ್ ಶೇಷ? ನಾಗಮಣಿ ಅಂತ ಹೇಳ್ತಾ ಇದ್ಯಾ? ಹೌದು, ನಾಗಮಣಿ. ನಾಗಮಣಿ ಬಗ್ಗೆ ನಿನ್ಗೇನ್ ಗೊತ್ತು ಹೇಳು ಶೇಷ. ಶೇಷ, 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 ನಾಗಮಣಿ ಬಗ್ಗೆ ನಿನಗೆ ಹೇಗೆ ಗೊತ್ತು? ಮಾತಾಡು. ಅದು ನಾಗಮಣಿ ಎಲ್ಲಿದೆ ಅಂತ ನಿನಗೆ ಗೊತ್ತಿದ್ಯಾ? ನಿನ್ನ ಕೈ ಮುಗಿತೀನಿ. ನಾಗಮಣಿಗೋಸ್ಕರ ನನ್ನ ಜೀವನೇ ಮುಡಿಪಾಗಿಟ್ಟಿದ್ದೀನಿ. ಹೇಳು ಶೇಷ, ಮಾತಾಡು ಶೇಷ. ಅದು ಮಾತಾಡು. ಯಾಕೆ ಸುಮ್ಮನೆ ಹೋಗೋದೆ? ಮಾತಾಡು. ನಾಗಮಣಿ. ಹೇಳು ಶೇಷ. ನಾಗಮಣಿ ಹೇಳು. ನಿನ್ನ ಶೇಷ,
ಶೇಷ ಮಾತಾಡು, ಮಾತಾಡು ಶೇಷ. ಕೊನೆಗೂ ನೀ ನನ್ನನ್ನ ಬಿಟ್ಟು ಹೋದ್ಯಾ ಶೇಷ. ನಾಗಮಣಿ ಎಲ್ಲಿದೆ ಅನ್ನೋದು ನಿನಗೆ ಗೊತ್ತಿತ್ತು. ಅದನ್ನ ಹೇಳೋದಕ್ಕೆ ನೀನ್ ಪ್ರಯತ್ನ ಪಟ್ಟೆ, ಆದ್ರೆ ನಿನಗೆ ಹೇಳೋದಕ್ಕೆ ಆಗ್ಲೇ ಇಲ್ಲ ಶೇಷ. ಮಾತಾಡು ಶೇಷ, ಮಾತಾಡು ಶೇಷ. ಮಾತಾಡು ಶೇಷ, ಮಾತಾಡು ಶೇಷ, ಮಾತಾಡು. ನೀ ನನ್ನ ಮಾತನ್ನ ಗಂಭೀರವಾಗಿ ತಗೊಳ್ಳೇ ಇಲ್ಲ. ನನ್ನ ಮಾತನ್ನ ಕೇಳಿದಿದ್ರೆ ನಾನಿವತ್ತು ನಿನ್ನನ್ನ ಕಳ್ಕೊತಾ ಇರ್ಲಿಲ್ಲ ಶೇಷ. ನಿನ್ನ ಸಾವು ವ್ಯರ್ಥ ಆಗೋದಕ್ಕೆ ನಾನ್ ಬಿಡಲ್ಲ ಶೇಷ, ಬಿಡಲ್ಲ. ನಿನ್ನನ್ನ ಈ ಸ್ಥಿತಿಗೆ ತಂದವರು ಘನಘೋರ ಸಾವನ್ನ ಕಾಣ್ತಾರೆ. ಇದು ಸತ್ಯ ಶೇಷ. ನಿನ್ನ ದೇಹದ ಒಂದೊಂದು ಹನಿ ರಕ್ತಕ್ಕೂ ಲೆಕ್ಕ ಹಾಕಿ ನಿನ್ನ ಸಾವಿನ ಲೆಕ್ಕನ ನಾನು ಚುಕ್ತ ಮಾಡ್ತೀನಿ. ನನ್ನ ಮಾಂಗಲ್ಯನ ಮುಟ್ಟಿ ನೀನೇನು ಹೇಳೋದಕ್ಕೆ ಪ್ರಯತ್ನ ಪಟ್ಟೆ. ನನ್ನ ಮಾಂಗಲ್ಯಕ್ಕೂ ನಾಗಮಣಿಗೂ ಏನಾದ್ರೂ ನಂಟಿದ್ಯಾ? ಕೊನೆಗೂ ನಾಗಮಣಿ ಎಲ್ಲಿದೆ ಅನ್ನೋದು ರಹಸ್ಯವಾಗಿ ಉಳಿದೋಯ್ತು. ನಿನ್ನ ಮಾತನ್ನ ಕೇಳಿದ್ಮೇಲೆ ನಾಗಮಣಿ ಎಲ್ಲೋ ದೂರದಲ್ಲಿಲ್ಲ, ನನ್ನ ಹತ್ರದಲ್ಲೇ, ನನ್ನ ಸುತ್ತಮುತ್ತನೇ ಇದೆ ಅಂತ ನನಗನ್ನಿಸ್ತಾ ಇದೆ. ನಾನು ಈ ಮನುಷ್ಯ ಲೋಕಕ್ಕೆ ಬಂದ ಉದ್ದೇಶನೇ ನಾಗಮಣಿನ ತಗೊಂಡು ನಾಗಲೋಕಕ್ಕೆ ಹೋಗ್ಬೇಕು ಅನ್ನೋದು. ನಾಗಮಣಿ ಆ ಶಿವನ ಉಸಿರು, ಶಿವನ ಆತ್ಮಶಕ್ತಿ, ನಮ್ಮ ಲೋಕಕ್ಕೆ ಬೆಳಕು. ಒಂಟಿಯಾದ್ರೂ ನನ್ನ ಹೋರಾಟನ ನಾನು ಮುಂದುವರಿಸ್ತೀನಿ. ನೀನೆಲ್ಲೇ ಇದ್ರು ನನಗೆ ಆಶೀರ್ವಾದ ಮಾಡು. ಹೋಗ್ಬಾ ಶೇಷ, ಹೋಗ್ಬಾ. ಆ ಶಿವನ ಪಾದನ ಸೇರು. ಹೋಗಿ ಬಾ ಶೇಷ, ಹೋಗಿ ಬಾ. ನಾಗಮಣಿ, ಹೇಳು ಶೇಷ. ನಾಗಮಣಿ ಹೇಳು.
ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ನಿಮ್ಮನ್ನು ಎಲ್ಲೆಲ್ಲಿ ಅಂತ ಹುಡ್ಕೋದು? ಏನಾಗಿದೆ ನಿಮಗೆ? ಎಲ್ಲಿ ಹೋಗಿದ್ರಿ? ಅಲ್ಲ, ಒಂದು ಕ್ಷಣ ನೋಡದೇ ಇದ್ರು ಹೃದಯನೇ ನಿಂತೋಗುತ್ತೆ. ಅಂಥದ್ರಲ್ಲಿ 2-3 ಗಂಟೆ ನೀವು ನನ್ನ ಕಣ್ಣಿಗೆ ಕಾಣಿಸ್ಕೊಳ್ಳಿಲ್ಲ ಅಂತಂದ್ರೆ ನನ್ನ ಪರಿಸ್ಥಿತಿ ಏನಾಗ್ಬೋದು ಅಂತ ಕಲ್ಪನೆ ಏನಾದ್ರು ಮಾಡಿದ್ದೀರಾ ನೀವು? ಅಲ್ಲ, ನನಗೆ ಹೇಳದೆ ಹೋಗೋ ಅಷ್ಟು ಮುಖ್ಯವಾದ ಕೆಲಸ ಏನಿತ್ತು ನಿಮಗೆ? ನಿಮ್ಮನ್ನೇ ಕೇಳ್ತಾ ಇರೋದು. ನೀವೀಗ ಸುಮ್ಮನೆ ನಿಂತ್ರೆ ನಾನು ಏನಂತ ಅರ್ಥ ಮಾಡ್ಕೊಳ್ಳಿ? ಅಮೃತವ್ರೆ, ಯಾಕೆ ಹೇಗಿದ್ದೀರಾ? ಏನಾಯ್ತು? ಏನಿಲ್ಲ. ನೀವೇನು ನಿಮ್ಮ ಮನಸ್ಸೇನು ಅಂತ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನನ್ನಿಂದ ನೀವೇನನ್ನು ಮುಚ್ಚಿಡೋದಕ್ಕಾಗಲ್ಲ, ಹಾಗೆ ನನ್ನ ಮುಂದೆ ನೀವು ಯಾವ ಸುಳ್ಳನ್ನು ಹೇಳೋದಕ್ಕಾಗಲ್ಲ. ಏನಾಯ್ತು ಅಂತ ಹೇಳಿ. ನಾನು ದೇವಸ್ಥಾನದಲ್ಲಿರುವಾಗ ನನ್ನ ಸ್ನೇಹಿತೆ ಯಾವುದೋ ಅಪಾಯದಲ್ಲಿದ್ದಾಳೆ ಅಂತ ಅನ್ನಿಸ್ತು. ನಾನು ಅವಳನ್ನ ಕಾಪಾಡದೇ ಇದ್ರೆ ಅವಳು ನನ್ನನ್ನು ಬಿಟ್ಟೋಗ್ತಾಳೆ ಅಂತ ಭಯ ಕಾಡ್ತು. ಯಾರದು? ನನಗೆ ಗೊತ್ತಿಲ್ಲದಿರೋ ನಿಮ್ಮ ಸ್ನೇಹಿತೆ? ಸರಿ, ಯಾರಾದರೂ ಆಗಿರಲಿ, ನಿಮಗೆ ಸ್ನೇಹಿತೆ ಅಂದಮೇಲೆ ನನಗೂ ಸ್ನೇಹಿತನೇ. ಬನ್ನಿ, ಅವ್ರು ಯಾವುದೇ ಅಪಾಯದಲ್ಲಿದ್ದರೂ ಕಾಪಾಡೋಣ. ಯಾರೇ ಬಂದರೂ ಅವಳನ್ನ ಕಾಪಾಡೋದಕ್ಕಾಗೋದಿಲ್ಲ. ಏನ್ರಿ ಇದು ಒಗಟೊಗಟಾಗಿ ಮಾತಾಡ್ತಾ ಇದ್ದೀರಾ? ಯಾರೇ ಹೋದರೂ ಯಾಕೆ ಕಾಪಾಡೋದಕ್ಕಾಗಲ್ಲ? ಅವ್ರ ಮನೆ ಈಗ ತುಂಬ ದೂರ. ನಾವು ಬಂದ್ವಿ. ಓ, ಬಂದ್ರಾ? ಬನ್ನಿ. ಯಾಕಜ್ಜಿ, ಏನಾಯ್ತು? ಒಂಥರ ಇದ್ದೀರಾ? ಯಾವಾಗಲೂ ಒಂದೇ ಥರ ಇರೋದಕ್ಕೆ ನಾನೇನು ಬಂಡೆಗಲ್ಲ. ನನಗೂ ಮನಸ್ಸು ಅಂತ ಇದೆ ಅಲ್ವಾ? ಆ ಮನಸ್ಸಿಗೂ ನೋವಾಗುತ್ತೆ ಅಲ್ವಾ? ಈಗ ನಿನ್ನ ಮನ್ಸಿಗೆ ನೋವಾಗೋ ಅಂಥದ್ದು ಏನಾಯ್ತು ಇವಾಗ? ನೋಡರ್ಜುನ್, ಈಗ ತಾನೇ ಬಂದಿದ್ಯಾ. ಹೋಗಿ ಕೈಕಾಲು ಮುಖ ತೊಳ್ಕೊಂಡು ವಿಶ್ರಾಂತಿ ತಗೋ. ಅಮ್ಮ, ಯಾಕಜ್ಜಿ ಈ ರೀತಿ ಮಾತಾಡ್ತಾ ಇದ್ದಾರೆ? ಅತ್ತೆ, ನೀವು ಏನೋ ಬೇಜಾರಲ್ಲಿರೋ ಹಾಗಿದೆ. ಏನಾಯ್ತು? ಏನೂ ಇಲ್ಲಮ್ಮ. ಅತ್ತೆ, ಏನೋ ಇದೆ ಅಂತ ನೀವು ಕೊಡ್ತಾ ಇರೋ ಉತ್ತರದಲ್ಲೇ ಗೊತ್ತಾಗ್ತಿದೆ. ಹೇಳೋಕೇನಾದ್ರೂ ಇದ್ರೆ ತಾನೆ. ದಯವಿಟ್ಟು ಅದೇನು ಅಂತ ಹೇಳಿ ಅತ್ತೆ. ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿಸು ಅಂತ ನಿಮ್ಮ ಮಾವ ಇರಬೇಕಾದ್ರೆ ಅವ್ರ ಪ್ರೀತಿಲಿ, ಅವ್ರ ಅಕ್ಕರೇಲಿ ನನ್ನ ನಾನೇ ಕಳ್ಕೊಂಡ್ಬಿಟ್ಟಿದ್ದೀನಿ. ಸರಿ, ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬನ್ನಿ, ತಿನ್ನೋಕೇನಾದ್ರೂ ಕೊಡ್ತೀನಿ. ನಿಂಗೂ ಅಜ್ಜಿಗೂ ಏನಾಗಿದೆಯೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಸರಿ, ಅಪ್ಪ ಚಿಕ್ಕಪ್ಪ ಎಲ್ಲಿ? ಇಲ್ಲೇ ಎಲ್ಲೋ ಇರ್ತಾರೆ. ಹೋಗಿ ನೋಡು ನಿಮ್ಮ ಅಪ್ಪನ್ನ ಚಿಕ್ಕಪ್ಪನ್ನ. ಅಲ್ಲ ಅಮೃತವ್ರೆ, ನಾವಿಲ್ಲಿಂದ ಹೊರಡ್ಬೇಕಾದ್ರೆ ಏನೇನೇನೆಲ್ಲ ಅನ್ಕೊಂಡು ಹೊರಟ್ವಿ. ಅಲ್ಲಿ ಸ್ವಿಮ್ಮಿಂಗ್ ಪೂಲು, ಸ್ಪಾ, ಪಂಚಕರ್ಮ ಟ್ರೀಟ್ಮೆಂಟು, ಆಯುರ್ವೇದಿಕ್ ಥೆರಪಿ, ಮಡ್ ಬಾತು, ಸ್ಟೀಮ್ ಬಾತು, ಇಷ್ಟೆಲ್ಲ ಇದ್ರೂ ಬರೀ 30,000. ಅದಕ್ಕೆ ಬುಕ್ ಮಾಡಿದೆ. ಆದರೆ
ನಾವು ಅನ್ಕೊಂಡಿದ್ದೆ ಏನೋ ಅಲ್ಲಿ ಆಗಿದ್ದೆ ಏನೋ. ನಮ್ಮ ಕಾರು ನಮ್ಮ ಕಂಟ್ರೋಲ್ಗೆ ಸಿಗದೆ ಯಾವುದೋ ಮಾಯಾಶಕ್ತಿ ಎಲ್ಲಿಗೋ ಎಳ್ಕೊಂಡು ಹೋಗ್ತಿರೋ ಹಾಗೆ ಅದು ಎಲ್ಲಿಗೋ ಎಳ್ಕೊಂಡು ಹೋಯ್ತು. ಅಲ್ಲಿ ಸುಂದರವಾದ ಶಿಲಾಬಾಲಿಕೆ, ಅದ್ಭುತವಾದ ದೇವಸ್ಥಾನ, ಆ ಫೈರ್ ಕ್ಯಾಂಪು, ವಾಹ್ ಎಂತ ಮೆಮೊರಬಲ್ ಡೇ ಅಲ್ವೇನ್ರಿ ಅದು. ಅದಾದ್ಮೇಲೆ ನೀವು ಅಲ್ಲಿಂದ ತಪ್ಪಿಸ್ಕೊಂಡಿದ್ದು, ನಾನು ನಿಮ್ಮನ್ನು ಹುಡ್ಕೊಂಡು ಮೈಲ್ಗಟ್ಟಲೆ ನಡೆದಿದ್ದು, ಆಮೇಲೆ ನಾನು ಸಿಕ್ಕಿದ್ದು. ಒಟ್ನಲ್ಲಿ ಇದನ್ನೆಲ್ಲ ಮರಿಬೇಕು. ನಮ್ಮ ಮನಶಾಂತಿಗೋಸ್ಕರ ಏಕಾಂತವಾಗಿ ನಾವಿಬ್ಬರೇ ಒಂದು 4-5 ದಿನ ಯಾವ್ದಾದ್ರು ಬೇರೆ ರೆಸಾರ್ಟ್ಗೆ ಹೋಗಿ ಬರಬೇಕು ಅನ್ನಿಸ್ತಾ ಇದೆ. ನಾನು ಹೇಳಿದ್ದಕ್ಕೆ ನೀವೇನು ಹೇಳ್ತೀರಾ ಅಮೃತ ಅವರೇ? ವಿಷ್ಣುಗೆ ರುದ್ರನ್ಗೆ ನನ್ನ ಮೇಲೆ ದ್ವೇಷ ಇದೆ ಅಂತ ಗೊತ್ತು. ಆದರೆ ಶೇಷನ ದ್ವೇಷಿಸುವಂಥವ್ರು ಈ ಮನುಷ್ಯ ಲೋಕದಲ್ಲಿ ಯಾರಿದ್ದಾರೆ? ಅಥವಾ ನನ್ನ ಮೇಲಿರೋ ದ್ವೇಷಕ್ಕೆ ಶೇಷನ ಇವರೇ ಕೊಂದಿರ್ಬೋದಾ? ಎದುರು ಇರ್ಬೋದು. ಅಮೃತ ಅವರೇ, ನಾನು ಹೇಳಿದ್ದಕ್ಕೆ ನೀವೇನಂತೀರಾ? ಅಲ್ಲ ಅಮೃತ ಅವರೇ, ನಾನು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ್ರಾ? ಅಮೃತ ಅವರೇ, ಅಲ್ಲ ನಾನು ಮಾತಾಡ್ತಾನೆ ಇದ್ದೀನಿ, ನೀವು ನಿಮ್ಮ ಪಾಡಿಗೆ ಏನೋ ಯೋಚನೆ ಮಾಡ್ತಾನೆ ಇದ್ದೀರಲ್ಲ, ಅದೇನು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಅದು ನನ್ನ ಸ್ನೇಹಿತೆ ಬಗ್ಗೆ. ನಿಮ್ಮನ್ನು ನೋಡ್ತಾ ಇದ್ರೆ ನನಗೆ ತುಂಬ ಖುಷಿ ಆಗುತ್ತೆ ಅಮೃತ ಅವರೇ. ಇವತ್ತು ಸ್ನೇಹ ಮಾಡಿ ನಾಳೆ ಮರ್ತೋಗೋ ಈ ಕಾಲದಲ್ಲಿ ನಿಮ್ಮ ಸ್ನೇಹಿತೆ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ನಿಜಕ್ಕೂ ಅದು ನಿಮ್ಮ ದೊಡ್ಡ ಗುಣ. ಒಂದು ಕೆಲಸ ಮಾಡಿ, ನಿಮ್ಮ ಆ ಸ್ನೇಹಿತೆ ಜೊತೆ ಒಂದು ವಿಡಿಯೋ ಕಾಲ್ ಮಾಡಿ ಮಾತಾಡಿ, ಅವಾಗ ನಿಮ್ಮ ಮನಸ್ಸಿಗೂ ಸಮಾಧಾನ ಆಗುತ್ತೆ. ಬೇಡ, ಈಗ ಅವಳು ಮಾತಾಡೋ ಸ್ಥಿತಿಯಲ್ಲಿಲ್ಲ. ಯಾಕೆ? ಅವಳ ಆರೋಗ್ಯ ಅಷ್ಟು ಸರಿ ಇಲ್ಲ. ಓ ಐ ಆಮ್ ಸಾರಿ.